ಓಕೆ, ವೆಲ್ಕಮ್ ಟು ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿವೋ ಕನ್ನಡ ಎಕ್ಸಾಮ್ನ ಕೀ ಆನ್ಸರ್ಸ್ ನೋಡೋಣ. ಇದು B2 ಪೇಪರ್. ಇದು ಫಸ್ಟ್ ಕ್ವಶನ್. ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಇದರ ಕೀ ಆನ್ಸರ್, ಇದರ ರೈಟ್ ಆನ್ಸರ್ ಫೋರ್ತ್ ಒನ್. ಅದೇ ರೀತಿ ಎರಡನೇದು, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೀರಿ. ಇದು ಹೊಂದಿಸಿ ಬರೆಯುವಾಗ ಇದರ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್. ಮೂರನೇ ಪಟ್ಟಿಯಲ್ಲಿ ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಅನ್ವರ್ಥಕ ನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ ಭಾವನಾಮ. ಪಟ್ಟಿ 2ರಲ್ಲಿ ಹೊಸ ಬಟ್ಟೆ, ನೋಟ, ವ್ಯಾಪಾರಿ, ಅಂಥದ್ದು. ಇದರ ಸರಿಯಾದ ಉತ್ತರ ಆಪ್ಷನ್ 3. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. 4ನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ 5th. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2, ಅರು, ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಇದರ ಆನ್ಸರ್ ಫಸ್ಟ್ ಒನ್. ಹೇಳಿಕೆ 1 ಮಾತ್ರ ತಪ್ಪು. ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಬರುತ್ತದೆ? 6th ಕ್ವಶನ್ ಆನ್ಸರ್, ಇದು ವೃದ್ಧಿ ಸಂಧಿಗೆ ಬರುತ್ತದೆ. ಸಕಲೈಶ್ವರ್ಯ ಅನ್ನೋದು ವೃದ್ಧಿ ಸಂಧಿ ಆಗುತ್ತೆ. ಅದೇ ರೀತಿ 7ನೇ ಕ್ವಶನ್, ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಇದರ ಆಪ್ಷನ್ ರೈಟ್ ಆನ್ಸರ್ ನೀನು, 4th ಆಪ್ಷನ್. 8ನೇ ಪ್ರಶ್ನೆಗೆ, ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? 8ನೇ ಕ್ವಶನ್ ಆನ್ಸರ್ 4th. 9ನೇ ಕ್ವಶನ್, ಅಪಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 2, ಆಪತ್ತು ಪ್ಲಸ್ ಧರ್ಮ, ಅಪಧರ್ಮ. 10th ಕ್ವಶನ್, ಪಾಯಶಯನ ಪದವನ್ನು ಬಿಡಿಸಿ ಬರೆಯಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 2, ಪಾಯಸ್ ಪ್ಲಸ್ ಶಯನ, ಪಾಯಶಯನ. ಇದು ಶುತ್ವ ಸಂಧಿ ಆಗುತ್ತೆ. ಅದೇ ರೀತಿ 11th ಕ್ವಶನ್, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಇದರ ಸರಿಯಾದ ಉತ್ತರ ಸಾಧಿತ ಧಾತು. 12ನೇ ಕ್ವಶನ್, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ, ವಿಘಟಿಕ. ಉದ್ಘೋಷಣೆ ಆಪ್ಷನ್ 2, ಉಲ್ಬಣೆ. ಸರಿಯಾದ ಉತ್ತರ ಆಪ್ಷನ್ 2, ಉಲ್ಬಣೆ. ಕ್ವಶನ್ ನಂಬರ್ 13, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಾಗುತ್ತಿವೆ? ಗುರುತಿಸಿ. ಆಪ್ಷನ್ 3, ಸರಿಯಾದ ಉತ್ತರ ಪೋರ್ಚುಗೀಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ 14th, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಅಡಿಗೆರೆ ಎಳೆದಿರ್ತಕ್ಕಂಥ ಪದ ಹಳೆಯ. ಹಳೆಯ ಎನ್ನುವುದು ಗುಣವಾಚಕ. ಆಪ್ಷನ್ 4 ಇಸ್ ದ ರೈಟ್. ನೆಕ್ಸ್ಟ್ ಕ್ವಶನ್ 15ನೇ ಪ್ರಶ್ನೆ, ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ, ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ರೈಟ್ ಆನ್ಸರ್ ಹೇಳಿಕೆ ಆಪ್ಷನ್ 2. ಕ್ವಶನ್ ನಂಬರ್ 16, ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ? ಇದರ ಸರಿಯಾದ ಉತ್ತರ ಉತ್ಪ್ರೇಕ್ಷ ಅಲಂಕಾರ ಬರುತ್ತೆ. ಇದು ಆಪ್ಷನ್ 3 ಇಸ್ ದ ರೈಟ್. ಉತ್ಪ್ರೇಕ್ಷವಾಗಿ ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ 17, ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಇದು ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಏನು ಬರುತ್ತೆ? ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ನೆಕ್ಸ್ಟ್ ಕ್ವಶನ್ 18, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಇದರ ರೈಟ್ ಆನ್ಸರ್ ಆಪ್ಷನ್ 3, ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 19, 603857 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. ಆಪ್ಷನ್ ನಂಬರ್
ಥರ್ಡ್ 6 0 3 8 5 7. ನೆಕ್ಸ್ಟ್ ಕ್ವೆಶನ್ 20. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಇದರ ಸರಿಯಾದ ಆಪ್ಷನ್ ನಂಬರ್ 3, ಆಹಾ ಸೂರ್ಯನಿಗೂ ಗ್ರಹಣವೇ. ನೆಕ್ಸ್ಟ್ ಕ್ವೆಶನ್ 21. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಆಪ್ಷನ್ 2. ಅದೇ ರೀತಿ ನೆಕ್ಸ್ಟ್ 22. ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಆಪ್ಷನ್ ನಂಬರ್ 3, ಅಲ್ಪವಿರಾಮ. ಕ್ವಶನ್ ನಂಬರ್ 23. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಆ ಊರಿನಿಂದ, ಇದು ಲೋಪಸಂಧಿ. ಕ್ವಶನ್ ನಂಬರ್ 24. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ, ಹಾವಾಡಿಗ ಅನ್ವರ್ಥಕ ನಾಮ. ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ 25. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 3, ಎಳೆ ಪ್ಲಸ್ ಗರು, ಎಳೆಗರು. ನೆಕ್ಸ್ಟ್ ಕ್ವಶನ್ 26. ಕೆಳಗಿನಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಇದರಲ್ಲಿ ಸರಿಯಾಗಿರ್ತಕ್ಕಂತಹ ವಾಕ್ಯ ಆಪ್ಷನ್ ನಂಬರ್ 3, 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ 27. ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ. ಇದು ಸರಿಯಾದ ಉತ್ತರ ಆಪ್ಷನ್ 4, ರೀಣ. ಕ್ವಶನ್ ನಂಬರ್ 28. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಇದರಲ್ಲಿ ಸರಿಯಾದದ್ದು ಗುಣವಾಚಕ, ಕೆಟ್ಟದ್ದು ಒಳ್ಳೆಯದು. ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ 29. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇದರ ಸರಿಯಾದ ತತ್ಸಮ ತದ್ಭವಗಳು ಅಂದರೆ ಆಪ್ಷನ್ ನಂಬರ್ 1. ಇದೇ ರೀತಿ 30 ಕ್ವಶನ್ ನಂಬರ್. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಇದರ ಸರಿಯಾದ ಆಪ್ಷನ್ 4 ನಂಬರ್. 31 ಕ್ವಶನ್ ನಂಬರ್. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಕೇಶಿ ರಾಜ. ಆಪ್ಷನ್ ನಂಬರ್ 1. ಕ್ವಶನ್ ನಂಬರ್ 32. ಐ, ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಆಪ್ಷನ್ ನಂಬರ್ 2, ಸಂಧ್ಯಾಕ್ಷರಗಳು. ಅದೇ ರೀತಿ 33. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಆಪ್ಷನ್ ನಂಬರ್ 3, ಅಕ್ಕ ಎನ್ನುವುದು ಸಜಾತಿಯ ಒತ್ತಕ್ಷರ. ನೆಕ್ಸ್ಟ್ ಕ್ವಶನ್ 34. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಆಪ್ಷನ್ ನಂಬರ್ 3, ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರ ಸೇರಿದರೆ ಗುಣಿತಾಕ್ಷರ ಆಗುತ್ತೆ. ಕ್ವಶನ್ ನಂಬರ್ 35. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಶೇಷ ಪದದ ವಿರುದ್ಧಾರ್ಥಕ ಶಬ್ದ ನಿಶೇಷ. ಆಪ್ಷನ್ ನಂಬರ್ 4. ಕ್ವಶನ್ ನಂಬರ್ 36. ಆರರ ಪದದ ವಿರುದ್ಧ ಪದ. ಆಪ್ಷನ್ ನಂಬರ್ 2, ಶುಷ್ಕ. ಕ್ವಶನ್ ನಂಬರ್ 37. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಆಪ್ಷನ್ ನಂಬರ್ 1, ಉತ್ತ. ಕ್ವಶನ್ ನಂಬರ್ 38. ಈ ಮೇಲಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್, ಭವಿಷ್ಯತ್ ಕಾಲ. ಕ್ವಶನ್ ನಂಬರ್ 39. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಪ್ರೀತಿ. ಕ್ವಶನ್ ನಂಬರ್ 40. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಇದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಕುದಿಸು. ಕ್ವಶನ್ ನಂಬರ್ 41. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಇದು ಆಪ್ಷನ್ ನಂಬರ್ 2, ತಾತ್ಪರ್ಯ. ಇಲ್ಲ, ಇದು ಸರಿಯಾದ ಉತ್ತರ ಟಿಸಿಲು ಕೊಂಬೆ. ಆಪ್ಷನ್ ನಂಬರ್ 3. ಇದು 41, ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ 42. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಇದು ಸರಿಯಾದ ಅರ್ಥವುಳ್ಳ ಜೋಡಿ ಆಪ್ಷನ್ ನಂಬರ್ 2, ಪನ್ನಗ, ಆಭರಣ. ಅದೇ ರೀತಿ ಕ್ವಶನ್ ನಂಬರ್ 43.
ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು. ಆಪ್ಷನ್ ನಂಬರ್ 1 ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕ್ವಶನ್ ನಂಬರ್ 44. ಅಶ್ಮರೋಹಣ ಈ ಶಬ್ದದ ಅರ್ಥ. ಆಪ್ಷನ್ ನಂಬರ್ 1 ಕಲ್ಲನ್ನೇರುವುದು. ಕ್ವಶನ್ ನಂಬರ್ 45. ಈ ಮುಂದಿನ ಹೇಳಿಕೆಯನ್ನು ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ: ಯತಿ ಎಂದರೆ ವಿರಾಮ. ವಿವರಣೆ: ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯನ್ನು ಸರಿಯಾದದನ್ನು ಗುರುತಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ. ಕ್ವಶನ್ ನಂಬರ್ 46. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಇದು ಸರಿಯಾದ ಉತ್ತರ 1ನೇ ಆಪ್ಷನ್, ನಮಗೆ ಉಪಾಧ್ಯಾಯರು. ಕ್ವಶನ್ ನಂಬರ್ 47. ಈ ಮುಂದಿನ ಯಾವ ವಚನಕಾರರು ಅಂಕಿತ ನಾಮಗಳು ಸರಿಯಾಗಿವೆ ಎಂದು ಗುರುತಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸಿ ಮತ್ತು ಡಿ. ಕ್ವಶನ್ ನಂಬರ್ 48. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಶುದ್ಧ ರೂಪ ಆಪ್ಷನ್ ನಂಬರ್ 1 ಜಾತ್ಯತೀತ. ಕ್ವಶನ್ ನಂಬರ್ 49. ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಇದು ಆಪ್ಷನ್ ನಂಬರ್ 2 ದಿಗ್ಗೇಶ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ 50. ಉದಕ, ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಇದರ ಆಪ್ಷನ್ ನಂಬರ್ 3 ನೀರು. ಕ್ವಶನ್ ನಂಬರ್ 51. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಇದು ಆಪ್ಷನ್ ನಂಬರ್ 1 ಗಳಗನಾಥ. ಕ್ವಶನ್ ನಂಬರ್ 52. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ದ ರಾ ಬೇಂದ್ರೆ ನಾಥಲೀಲೆ. ಕ್ವಶನ್ ನಂಬರ್ 53. ಗುಂಪಿಗೆ ಸೇರದ ಪದವನ್ನು ಆರಿಸಿ. ಇದು ಫಸ್ಟ್ ಆಪ್ಷನ್ ವೇತ್ರ. 54. ಕಾಂತರ ಇದರ ಸಮಾನಾರ್ಥಕ ರೂಪಗಳು. ಇದರ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ 1ನೇ ಆಪ್ಷನ್. ಕ್ವಶನ್ ನಂಬರ್ 55. ಇಷ್ಟು ಎಂಬುದು ಪರಿಮಾಣವಾಚಕ. ಆಪ್ಷನ್ ನಂಬರ್ 2 ಇಸ್ ದ ರೈಟ್. ಕ್ವಶನ್ ನಂಬರ್ 56. ಜ್ಞಾನಾನಾಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಇದು ಅನುನಾಸಿಕ ಸಂಧಿಯಾಗುತ್ತದೆ. ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. 57. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದು ಆಪ್ಷನ್ ನಂಬರ್ 2 ಕೂಡಲೇ. ಕ್ವಶನ್ ನಂಬರ್ 58. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಇದು ಸರಿಯಾದ ಉತ್ತರ ಸಂಸ್ಕೃತ ಅಂತ ಅನಿಸುತ್ತೆ. ಇದೊಂದು ಡೌಟ್ ಇದೆ, ನೋಡಬೇಕು. ಅದೇ ರೀತಿ ಕ್ವಶನ್ ನಂಬರ್ 59. ಅಟ್ಟ ಮೇಲೆ ಓಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ. ಉತ್ಪ್ರೇಕ್ಷ ಅಥವಾ ದೃಷ್ಟಾಂತ ಈ ಎರಡರಲ್ಲಿ ಒಂದು ಇದೆ ಇದರ ಆನ್ಸರು. ಉತ್ಪ್ರೇಕ್ಷ ಅಂದರೆ ಗಾದೆ ಮಾತುಗಳನ್ನು ಬಂದರೆ ದೃಷ್ಟಾಂತ ಆಗುತ್ತದು. ಇದು ನೋಡೋಣ. ಕ್ವಶನ್ ನಂಬರ್ 60. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಹೆದರು. ಆಪ್ಷನ್ ನಂಬರ್ 3 ಇಸ್ ದ ರೈಟ್. 61. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪ ಭ್ರಷ್ಟಾಚಾರ. ಆಪ್ಷನ್ ನಂಬರ್ 1 ಭ್ರಷ್ಟಾಚಾರ ಇಸ್ ದ ರೈಟ್. 62. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಆಪ್ಷನ್ ನಂಬರ್ 2 ಪರಮಾರ್ಥಿಕ. ಕ್ವಶನ್ ನಂಬರ್ 63. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಇದು ಶ್ಲೇಷ ಬರುತ್ತೆ. ಆಪ್ಷನ್ 2. ಯಾಕಂದರೆ ಇದೆಲ್ಲ ವೃತ್ತಾನುಪ್ರಾಸ, ಚೇಕಾನುಪ್ರಾಸ, ಯಮಕ ಇದೆಲ್ಲವೂ ಶಬ್ದಾಲಂಕಾರದ್ದು. ಇದು ಶ್ಲೇಷ ಇದೆಲ್ಲ ಇದು ಅರ್ಥಾಲಂಕಾರದಲ್ಲಿ ಬರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 64. ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಇದು ಆಪ್ಷನ್ ನಂಬರ್ 3 ವಿಧಿವಿಜ್ಞಾನ. ಕ್ವಶನ್ ನಂಬರ್ 65. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ ಆದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಇದು ಲೋಪ ಸಂಧಿಗೆ ಉದಾಹರಣೆ. ಆಪ್ಷನ್ ನಂಬರ್ 3 ಇಸ್ ದ ರೈಟ್. ಕ್ವಶನ್ ನಂಬರ್ 66. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುಹಿಸಿದ್ದಾರೆ. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ 67. ಕ್ವಶನ್ ನಂಬರ್ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಇದರಲ್ಲಿ ಸ್ತ್ರೀಲಿಂಗ. ಆಪ್ಷನ್ ನಂಬರ್ 2. 68. ಕ್ವಶನ್ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ಇದು ನಡೆಯಲಿ. ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ 69. ಆನೆಗೆ ಗಜ ಗರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಅಹಿ ಮತ್ತು ಉರಗ. ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಇದು 70. ಕ್ವಶನ್ ನಂಬರ್ 70. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಈ ಹೇಳಿಕೆಗಳನ್ನು ಗಮನಿಸಿದಾಗ ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬರುತ್ತೆ. ಅದೇ ರೀತಿ 71. ಕ್ವಶನ್ ನಂಬರ್ ಈ ಹೇಳಿಕೆಗಳಿಗೆ ಸರಿಯಾದನ್ನು ಗುರುತಿಸಿ. ಇದು ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್.
72 ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಇದು ಬಿರುದಾವಳಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ. ಇಂತಹ ಸಮಯದಲ್ಲಿ ಇದ್ರ ರೈಟ್ ಆನ್ಸರ್ ಇದ್ದ 1. ಕ್ವಶನ್ ನಂಬರ್ 73 ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ. ಇದರ ರೈಟ್ ಆನ್ಸರ್ 73 ಇದು 4th ಆಪ್ಷನ್ ಇದ್ದ ರೈಟ್ ಆನ್ಸರ್. ಅಕ್ಷರದೋಷ ಇಲ್ಲದ ಪದವನ್ನು ಗುರುತಿಸಿ. ಇದರಲ್ಲಿ ಸಚ್ಚಿದಾನಂದ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 75 ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ನಂಬರ್ 1. 76 ಸ್ತ್ರೀ ಎಂಬ ಶಬ್ದಕ್ಕಿರುವ ವ್ಯಂಜನ ಸಂಖ್ಯೆಯನ್ನು ಗುರುತಿಸಿ. ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ 77 ಅನುಸ್ವರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದದಲ್ಲಿ ತಪ್ಪಾದ ಪದ ಯಾವುದು? ದುಃಖದಿಂ, ಆಪ್ಷನ್ ನಂಬರ್ 2. 78 ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಇತ್ತು. ನೆಕ್ಸ್ಟ್ ಕ್ವಶನ್ 79 ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆಪ್ಷನ್ ನಂಬರ್ 2 ಆದಿತ್ಯ ಪ್ಲಸ್ ಉದಯಂ, ರೈಟ್ ಆನ್ಸರ್. ಕ್ವಶನ್ ನಂಬರ್ 80 ಸರಿಯಾದ ಜೋಡಿಯನ್ನು ಗುರುತಿಸಿ. ಇದು ಆಪ್ಷನ್ ನಂಬರ್ 3 ಎ ಮತ್ತು ಸಿ. ಕ್ವಶನ್ ನಂಬರ್ 81 ದೊಡ್ಡ ಹುಡುಗನು. ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ಇದು ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗ, ಆಪ್ಷನ್ ನಂಬರ್ 4. ಕ್ವಶನ್ ನಂಬರ್ 82 ಇವುಗಳಲ್ಲಿ ಯಾವುವು ಕೆ.ಎಸ್. ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿ ಎಲ್ಲ? ಯಾವುದು ಕೃತಿ ಅಲ್ಲ ಅಂತ? ಆಪ್ಷನ್ ನಂಬರ್ ಸಿ ಮಾತ್ರ, ದೀಪದ ಮಲ್ಲಿ. ಕ್ವಶನ್ ನಂಬರ್ 83 ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಮಿಶ್ರ ವಾಕ್ಯ, ಆಪ್ಷನ್ ನಂಬರ್ 3. ಅದೇ ರೀತಿ ಕ್ವಶನ್ ನಂಬರ್ 84 ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಗುಂಪು ಯಾವುದು? ಇದು 4th ಅಜ್ಜ, ಅಕ್ಕಿ, ತಿಳಿಗೈತೆ. ಕ್ವಶನ್ ನಂಬರ್ 85 ಕುಲಾಲ ಚಕ್ರ ಎಂಬ ಪದದ ಅರ್ಥ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ, ಆಪ್ಷನ್ 1. ಕ್ವಶನ್ ನಂಬರ್ 86 ಪಟ್ಟಿ 1ರೊಂದಿಗೆ ಪಟ್ಟಿ 2ಅನ್ನು ಹೊಂದಿಸಿ ಬರೆಯಿರಿ. ಅದು ರೈಟ್ ಆನ್ಸರ್, ಆಪ್ಷನ್ ನಂಬರ್ 2. 3rd 4 5th 1. ಕ್ವಶನ್ ನಂಬರ್ 87 ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಇದು ನಾಟಕ, ಆಪ್ಷನ್ ನಂಬರ್ 4. ಕ್ವಶನ್ ನಂಬರ್ 88 ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಸೋಮನಾಥ ಚರಿತೆ, ಆಪ್ಷನ್ ನಂಬರ್ 2. 89 ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿರಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಅದೇ ರೀತಿ ಕ್ವಶನ್ ನಂಬರ್ 90 ಈ ಕೆಳಗಿನ ಪದವನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನೆಕ್ಸ್ಟ್ 91 ಕ್ವಶನ್ ವಿರುದ್ಧ ಪದವಲ್ಲದನ್ನು ಗುರುತಿಸಿ. ವಿರುದ್ಧ ಪದ ಅಲ್ಲದೆ ಇರತಕ್ಕಂಥದ್ದು ವೃಷ್ಟಿ, ಸಮಷ್ಟಿ. ಕ್ವಶನ್ ನಂಬರ್ 91 ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಇದರ ಸರಿಯಾದ ಉತ್ತರ ಇದು ಇದು ಎರಡನೇದಲ್ಲ, ಇದರದ್ದು 4th 1 ಇಸ್ ದ ಆನ್ಸರ್. ಇದು ಸಂಧ್ಯಾ ಸಂಜೆ ಇದೆಯಲ್ಲ, ಇದು ತತ್ಸಮ ತದ್ಭವ ಆಗುತ್ತೆ. ಇವೆಲ್ಲ ಉಳಿದವು ವಿರುದ್ಧ ಪದ. ಇವರು ವಿರುದ್ಧ ಪದ ಅಲ್ಲದನ್ನು ಕೇಳಿದ್ದಾರೆ, ಹಾಗಾಗಿ ಇದು ಸಂಧ್ಯಾ ಸಂಜೆ ಬರುತ್ತೆ. ಕ್ವಶನ್ ನಂಬರ್ 92 ತತ್ಸಮ ತದ್ಭವಗಳನ್ನು ಬರೆಯಿರಿ. ಇದು ಆಪ್ಷನ್ ನಂಬರ್ 2 ಇಸ್ ದ ರೈಟ್. ಕ್ವಶನ್ ನಂಬರ್ 93 ಮನೆಯ ತನಕ ಎನ್ನುವುದು ಆಪ್ಷನ್ 1 ಕೃದಂತಾವ್ಯಯ. 94 ಕ್ವಶನ್ ನಂಬರ್ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಹಿರಿತನ. ಕ್ವಶನ್ ನಂಬರ್ 95 ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. 96 ಕ್ವಶನ್ ನಂಬರ್ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯವನ್ನು ಸೂಚಿಸುವ ಭಾಗ, ಆಪ್ಷನ್ ನಂಬರ್ 3. ದೊರೆತದ್ದರಲ್ಲಿಯೇ ಸಂತೃಪ್ತರಾಗಿರಬೇಕು. ಕ್ವಶನ್ ನಂಬರ್ 97 ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಇದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಕ್ವಶನ್ ನಂಬರ್ 98 5 9 8 6 7 ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಎಲ್ಲರೂ ಬರೆದಿರ್ತೀರಾ.
ಅದೇ ರೀತಿ ಕ್ವಶನ್ ನಂಬರ್ 99, ತತ್ತ ತದ್ದನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರವನ್ನು ಗುರುತಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಕ್ವಶನ್ ನಂಬರ್ 100, ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಕೆಯಾಗಿರುವುದನ್ನು ಗುರುತಿಸಿ. ಆಪ್ಷನ್ ನಂಬರ್ 3. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.